ವಿದ್ಯಾರ್ಥಿಗಳ ಪ್ರಯತ್ನ ಮಾಡಿ. ಇವು ಬಾಯಲೇನೆ ಮಾಡೋದು ತೋರಿಸ್ತಾನೆ ನಾ ಇವತ್ತು ಗಣಿತಗಳನ್ನು. ಬಾಯಲ್ಲಿ ಹೆಂಗೆ ಮಾಡಬೇಕು, ಹಿಂಗೆ ಬಂದಾಗ ನಿಮಗೆ ಸರಳೀಕರಣದಾಗ ಮುಂದೆ ಆಮೇಲೆ ನಿಮ್ಗೆ ಸಡನ್ನಾಗಿ ಉತ್ತರ ಹಾಕ್ಲಿಕ್ಕೆ ಬರ್ತದೆ. ಲಕ್ಷ ಕೊಟ್ಟು ನೋಡ್ರಿ, ನೀವು ಮಾಡೋ ಪ್ರಯತ್ನ ಮೊದಲು ಮಾಡಿರಿ. ಮಾಡೋದಾದಿಂದ ವಿಡಿಯೋ ಆನ್ ಮಾಡಿರಿ, ನಾ ಎಲ್ಲ ಚೆಂದಂಗೆ ತಿಳಿಸ್ತಾನು. ಲಕ್ಷ ಕೊಟ್ಟು ನೋಡ್ರಿ. ಹಾಂ, ಈಗ ನೋಡಿ, ಕೊನೆಗೆ 25 ಬಂದಿತ್ತು ಅಂದ್ರೆ, ಕೊನೆಗೆ 25 ಬಂದಿತ್ತು ಅಂದ್ರೆ ನಿಮಗೆ ಏನು ವರ್ಗಮೂಲ ತೆಗಿಯೋ ಅವಶ್ಯಕತೆನೇ ಇಲ್ಲ. ಹೆಂಗೆ ಅನ್ನೋದು ನಾ ತೋರಿಸ್ತೀನಿ ನೋಡಿ. 42 25 ವರ್ಗಮೂಲ ಬರೋಬರಿ. ಇದಕ್ಕೆ ವರ್ಗಮೂಲ ಅಂತಾರೆ. ಇದು ಚಿನ್ನ ಹಾಕಿದ್ರೇನು ವರ್ಗಮೂಲ. ಈಗ 42 25 ನೀವು 2 ಭಾಗ ಮಾಡ್ಕೊಂಡು ಬಿಡ್ರಿ. 2 ಭಾಗ ಮಾಡ್ಕೊಂಡ್ರೆ ಈ ಅಂಕಿ ಏನದ 2 ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಇರ್ತವೆ. 25 ಬಂತು ಅಂದ್ರೆ ಹಿಂದಿನ 2 ಅಂಕಿಗಳು ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಇರ್ತವೆ. ನೋಡ್ರಿ, ಈಗ 6 ಗುಂಡ್ಲೆ 7 ಅದ ಇಲ್ಲ ನೋಡ್ರಿ. 7 ಗುಂಡ್ಲೆ 6 ಮಾಡ್ಕೋಬಾರ್ದ, ಇಲ್ಲಿ ತಪ್ಪಬಾರ್ದ. ಇಳಿಕೆ ಕ್ರಮದಿಂದ ಏರಿಕೆ ಕ್ರಮಕ್ಕೆ ಹೋಗ್ಬೇಕು. ಇದನ್ನೊಂದು ನೋಡ್ರಿ, 5 ಗುಂಡ್ಲೆ 5 ಇದರಿಂದ 6 ತಗೋರಿ, ಇಲ್ಲಿದ 5 ತಗೋರಿ. 65 ಗುಂಡ್ಲೆ 65 ಬರೋಬರಿ 4225. ಇದೆಲ್ಲ ವೇಗವಾಗಿ ಮಾಡುವಂತ ಲೆಕ್ಕಗಳು ನೋಡಿ. 42 25 ವರ್ಗಮೂಲ. ಆವಾಗ ಏನ್ ಮಾಡಬೇಕು, ಈಗ ಒಂದು ನೀವು ಹಚ್ಚಿ ಬಿಡ್ರಿ. ಈಗ ಇದರ ಗುಣಲಬ್ಧ ಬಂದಲ್ಲ, ಈಗ ಹಿಂಗ ಹಚ್ಚುವರಿ. 65 ಗುಂಡ್ಲೆ 65 ಈಜು ಕೊಡ್ತೀವಿ. ಇದ್ರ ವರ್ಗಮೂಲ ಎಷ್ಟು? 65. ತೋರಿಸಿದ್ ನಾನು ನಿಮ್ಗೆ ವೇಗವಾಗಿ ಹೆಂಗೆ ಗಣಿತ ಮಾಡಬೇಕು ಅಂದ್ರೆ ಅದರ ಗುಣಲಬ್ಧ ತೋರಿಸಿದ್ ನಾನು ನಿಮ್ಗೆ ಹೆಂಗೆ ಮಾಡಬೇಕು. ಈಗ ಒಂದೇ ತಕ್ಕೋಬೇಕದ. ಈಗ ನೋಡಿ, ಈಗ ಇದನ್ನು ಮಾಡಿ ನೋಡ್ರಿ ನೀವು. ಅಲ್ಲಿ 25 ಬಂತು ಅಂದ್ರೆ ಡೆಫಿನೆಟ್ಲಿ ಅದು 25 ಬಂತಂದ್ರೆ ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಇರ್ತದೆ ಹಿಂದಿನ ಅಂಕಿ. ತಿಳಿತಲ್ಲ? ಈಗ ವಿಡಿಯೋ ಆನ್ ಮಾಡ್ರಿ. ನಿಮ್ಮದು ಬಿಡಿಸೋದಾತರ ವಿಡಿಯೋ ಆನ್ ಮಾಡ್ರಿ. ನಾ ಈಗ ತಿಳಿಸ್ತೇನೆ ನೋಡಿ. 90 25 ವರ್ಗಮೂಲ ಬರೋಬ್ಬರಿ 90 25 2 ಭಾಗ ಮಾಡಿ. 2 ಅಂಕಿಲೆ ಇದರದು 5 ಗುಂಡ್ಲೆ 5. ಆಮೇಲೆ ನೋಡ್ರಿ, ಏನು ಹೇಳಿ ನಾನು, 9 ಗುಂಡ್ಲೆ 10 ನೋಡ್ರಿ. 9 10 90. ಯಾಕಂದ್ರೆ 10 ಈ ಕಡೆ ಇಟ್ಟು 9 ಈ ಕಡೆ ಇಡಬಾರ್ದು. ಇಳಿಕೆ ಕ್ರಮದಿಂದ ಏರಿಕೆ ಕ್ರಮದಾಗ ಇರ್ಬೇಕದು. 9 10 90 ಆಯ್ತಲ್ಲ. ಈಗ ಸಣ್ಣ ಅಂಕಿದು 9 ಅದ, ಇದೊಂದು 5 ತಕ್ಕೋರಿ. 95 ಗುಂಡ್ಲೆ 95 ಬರೋಬ್ಬರಿ 95. ಇದರ ವರ್ಗಮೂಲ ಎಷ್ಟು? 95. ನೋಡಿ ಎಷ್ಟು ಸರಳ ಟ್ರಿಕ್ಸ್ ಅವ ಇವು. ಎಲ್ಲದಕ್ಕೂ ಹೋಗ್ಬಾರ್ದು. ಮುಂದೆ ನಿಮ್ಮನ್ನ ತೋರಿಸ್ತೀನಿ. ಬರೋಬ್ಬರಿ ರೂಟ್ ಸ್ಕ್ವೇರ್ ರೂಟ್ 95 ಗುಂಡ್ಲೆ 95 ವರ್ಗಮೂಲ ತೆಗಿಯಾಗ 1 ತಕೊಂಡು ಬಿಡ್ಬೇಕು. 95 ನೋಡಿ. ಆಮೇಲೆ ಇದನ್ನ ನೋಡ್ರಿ, ಇದು ಎಷ್ಟು ಮಜಾ ಅದ ಅಂದ್ರೆ, ಈ 12ಕ್ಕೆ 49 ಗುಣಾಕಾರ ಮಾಡಿ 337 ಕೂಡಿಸಿ ನೋಡ್ರಿ. ಯಾಕಂದ್ರೆ ನನಗೆ ಬಾಯಾಗ ಗುರ್ತದ, ಆದ್ರೆ ಮಾಡಿ ನೋಡ್ಬೇಕಾದ್ನ ನೋಡಿ. 49ಕ್ಕೆ 12 12 9 108 10 12 4 48 1 10 58. ಈ 37 ಕೂಡಿಸೋದಿದ್ರಾಗ 8 7 15 8 4 12 625 ಆಗ್ತದೆ ನೋಡಿ. 625 ಡಿವೈಡೆಡ್ ಬೈ 49 ಸ್ಕ್ವೇರ್ ರೂಟ್ ಗೊತ್ತಾಗ್ಬಿಡ್ತು ನಿಮಗೆ. 6 25 ನಿಮ್ಗೊಂದು ಮಾತು ಹೇಳಿದ್ದಲ್ಲ, ಮುಂದೆ 25 ಬಂತಾರೆ 2 ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಇರ್ತದ ಅಂತ ಹೇಳಿದ್ನಲ್ಲ. ನೋಡ್ರಿ, 625 2 ಭಾಗ ಮಾಡ್ರಿ. 2 ಗುಂಡ್ಲೆ 3 5 ಗುಂಡ್ಲೆ 5. ಒಂದು ಅಂಕಿ 2 ತಗೋರಿ, ಒಂದು ಅಂಕಿ 5 ತಗೋರಿ. ಎಷ್ಟು ಆಯ್ತು? 25 ಆಗ್ತಿಲ್ಲ ನೋಡ್ರಿ. 25 ಗುಂಡ್ಲೆ 25 ವರ್ಗಮೂಲ ತೆಗಿಯಾಗ 1/25 ತಕೊಂಡು ಬಿಡ್ಬೇಕು ನೋಡಿ. ಇಷ್ಟು ರೀತಿ ಒಳಗೆ ನಾ ಗಣಿತ ತೋರಿಸ್ತಾನೆ ನಿಮಗೆ. ನಾಳೆ ಇಂಥವೆಲ್ಲ ವೇದಿಕ್ ಮ್ಯಾಥಮೆಟಿಕ್ಸ್ಗಳು ನಿಮ್ಗೆ ಗುರ್ತಿರ್ಬೇಕು. ಇವು ಹೆಂಗೆ ವೇಗವಾಗಿ ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಗುರ್ತಿರ್ಬೇಕು. ಕಚ್ಚದ ಗುಣಾಕಾರ ಹೆಂಗೆ ಮಾಡಿದ್ ನಾನು ನೋಡಿ. ಈಗ 625 ವರ್ಗ ಎಷ್ಟು ಬಂತು? ಈಗ 25 ಬಂತು. ಹಿಂಗೆ ಹಾಕಿ ರೂಟ
25 ಗುಂಡ್ಲೆ ಇದು 49 ಎಷ್ಟಾಗ್ತದೆ ನೋಡ್ರಿ. 7 ಗುಂಡ್ಲೆ 7 ಇಡ್ರಿ, 7 ಇಡ್ರಿ ಗುಂಡ್ಲೆ 25 ಗುಂಡ್ಲೆ 7 ಒಂದು ತಕೊಂಡು ಬಿಡ್ರಿ ವರ್ಗಮೂಲ ತಂದು. ಉತ್ತರ ಬರೋಬರಿ 25 7 ನೋಡಿ, ಇದ್ರ ಉತ್ತರ ಹಿಂಗೆ ತಿಳ್ಕೊಬೇಕು. ಈಗ 225 ಅದ ನಾ ಹೇಳಿದಿಲ್ಲ, 5 ಬಂದರೆ ಅನುಕ್ರಮ ಸಂಖ್ಯೆಗಳ ಗುಣಲಬ್ಧ ಇರ್ತದ ಅಂತ ಹೇಳಿದ್ದೆ ನಾನು. ನೋಡಿ 225ರ ಸರ್ವಾಸ್ ಬಾಗಿಲೆ 121ರ ವರ್ಗಮೂಲ ಬರೋಬರಿ ನೋಡಿ 225 ಭಾಗ ಮಾಡಿ 1 ಗುಂಡ್ಲೆ 2 2 ಆಯ್ತು, 5 ಗುಂಡ್ಲೆ 5 ಮೊದಲಿನ ಅಂಕಿನೇ ತಗೋಬೇಕು. ಎಷ್ಟಾಯ್ತು? 15 ಗುಂಡ್ಲೆ 15 ಈಜ್ವಲ್ ಟು 15. ಇಲ್ಲಿ ಇಡ್ರಿ ಬರೋಬರಿ 15 ಇದು 11 11 121 121 ವರ್ಗ 11 ಗುಂಡ್ಲೆ 11 ಈಜ್ವಲ್ ಟು 121 ಒಂದು ತಕೊಂಡು ಬಿಡ್ರಿ. ನೋಡ್ರಿ 11 ಗುಂಡ್ಲೆ 15 ಡಿವೈಡೆಡ್ ಬೈ 11 ವರ್ಗಮೂಲ ತೆಗಿಯಾಗ ಏನು ಮಾಡಬೇಕು? ಒಂದು ತಕೊಂಡು ಬಿಡಬೇಕು, ಒಂದೇ ತಕೊಂಡು ಬಿಡ್ಬೇಕು. ಒಂದು ಭಾಗ ಅಂದ್ರೆ ಇದು ಆನ್ಸರ್ 15 11 ಅಂಶ. ಹಿಂಗೆ ಲೆಕ್ಕಗಳು ಮಾಡಿರ್ತಾವ. ಹಿಂಗೆ ಹೆಂಗೆ ತಿಳಿಸ್ತಿರ್ತಾರ ಅನ್ನೋದು ನೋಡ್ಬೇಕೆಲ್ಲ. ಎಲ್ಲ ವೇದಿಕ್ ಮ್ಯಾಥಮೆಟಿಕ್ಸ್ ಇವೆಲ್ಲ ವೇಗವಾಗಿ ಹೆಂಗೆ ಗುಣಾಕಾರ ವರ್ಗಮೂಲ ತೆಗಿಬೇಕನ್ನೋದು ತೋರ್ಸ್ಯಾನ. ಚಂದಂಗೆ ಫೇರ್ದಾಗ ಬರ್ಕೊಡ್ರಿ.